ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರು ಸರಳಕ್ಕ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರಿಗೆ ಟೈಮ್ಗೆ ಜ್ಯೂಸ್ ಕೊಡೋದು ನಾನೇ. ಇವರು ಮಮಕ್ಕ. ಏನಕ್ಕ? ಅವ್ರನ್ನ ನಾವು ಪ್ರೀತಿಯಿಂದ ಮಮಕ್ಕ ಅಂತ ಕರಿತೀವಿ. ನಮಸ್ತೆ ಅವರ. ನಾ ಎಲ್ಲಾ ಮರ್ತ್ ಬಿಡ್ತೇನ್ರಿ, ಆದ್ರೆ ಇವ್ರಿಗೆ ಊಟ ಕೊಡೋದ್ ಮಾತ್ರ ಒಟ್ಟ ಮರಂಗಿಲ್ಲ ನೋಡ್ರಿ. ಮುಂಜಾನೆ ಏನ್ ತಿನ್ಬೇಕ್ರಿ, ರಾತ್ರಿ ಏನ್ ತಿನ್ಬೇಕ್ರಿ, ಆಮೇಲೆ ಯಾವ್ಯಾವ ಟೈಮ್ದಾಗ ಯಾವ ಹಂತ ತಿನ್ಬೇಕ ಅನ್ನೋದ ಅವ್ರ ಮರ್ತ್ರು ರೀ. ಎಲ್ಲಾ ನೋಡ್ಕೊಂಡ್ ನಾನರಿ. ಅಯ್ಯೋ ಮಮ್ಮಕ್ಕ. ಆಮೇಲೆ ಅವರು ನಿಶಾ ಅಕ್ಕ. ನಮಸ್ತೆ ಅಮ್ಮ. 11:15 ಕರೆಕ್ಟ್ ಆಗಿ ಮೇಡಮ್ ಅವ್ರಿಗೆ ಕಾಫಿ ಕೊಡೋದ್ ನಾನೇ ರೀ. ಆಮೇಲೆ ಅವರು ಅಶ್ವಿನಿ ಅಂತ. ನಮಸ್ತೆ ಅಮ್ಮ. ಅವ್ರಿಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಸೈಕಲ್ ಅಲ್ಲೇ ಬರ್ತಾರೆ, ಸೈಕಲ್ ಅಲ್ಲೇ ಹೋಗ್ತಾರೆ. ಅವ್ರಿಗೆ ಸೈಕಲ್ ಹತ್ರ ಹೋಗಿ ಡಬ್ಬಿ ಕೊಡೋದು ನಾನೇನೆ. ಅವಳಿಗೆ ಸೈಕಲ್ ಅಂದ್ರೆ ಪಂಚ ಪ್ರಾಣ. ಹುಷಾರಾಗಿ ನೋಡ್ಕವ. ಸರಿ ಅಮ್ಮ. ಏನೇ ಮೈನಾ, ಕಾಲ್ಗೊಬ್ರು ಕೈಗೊಬ್ರು, ಯಾವ ದೋರ್ಸಾನಿಗೇನ್ ಕಮ್ಮಿ ನೀನು. ಮಹಾರಾಣಿ ಇದ್ದಂಗಿದ್ಯಲ್ಲ ನೀನು. ಹೌದು, ನೀನ್ ಹೆಂಗಿದ್ಯಾ? ಥೂ ಅನ್ನೋ ನನ್ ಜನ್ಮಕ್ಕಿಷ್ಟು ನೋಡ್ತಿದ್ಯಲ್ಲ. ವಯಸ್ಸಿಗೆ ಬಂದಿರೋ ಮಗಳಿಗೆ ಮನೇಲಿ ಚೆನ್ನಾಗಿ ನೋಡ್ಕೊಂಡು ಮದ್ವೆ ಮಾಡಿ ಕಳಿಸ್ಬೇಕು. ಆದ್ರೆ ನಾನು ನಿಮ್ ಕೈಲಿ ದುಡ್ಸ್ಕೊಂಡ್ ತಿಂತಾ ಇದ್ದೀನಲ್ಲ. ಕರ್ಮ. ಯಾಕೆ ಗಂತಿದ್ಯಾ ನೀನು? ನೋಡು, ಎಷ್ಟ್ ಜನ ಹೆಣ್ಮಕ್ಳು ದುಡಿತಿಲ್ಲ. ಧೈರ್ಯವಾಗಿ ದುಡಿತಿಲ್ವಾ ಅವರು? ನೋಡು, ನನ್ನ ಪರಿಸ್ಥಿತಿಗೆ ನೀನಾಗ್ಲಿ ಅಪ್ಪಯ್ಯ ಆಗ್ಲಿ ಯಾವ್ದೇ ಕಾರಣಕ್ಕೂ ಕಾರಣ ಅಲ್ಲ. ಎತ್ತ ಹಿಡ್ಕೊ ಈ ಮಾತ್ನ. ಹಂಗಂತ್ಯ? ಏನೋ ಕಣವ, ಒಟ್ಟಾರೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ನಮ್ಮ ಮೈನ ಇಲ್ಲಿ ಎಷ್ಟು ಕಷ್ಟ ಪಡ್ತಾವಳೋ, ಯಾರ ಹತ್ರ ಹೆಂಗೋ ಮೊದ್ಲೇ ಏನು ಗೊತ್ತಾಯ್ಕಿಲ್ಲ. ಏನನ್ಸುತ್ತೋ ಅದ್ ಹೇಳ್ಬಿಡ್ತಾಳೆ. ಸಾನೇ ಭಯ ಇತ್ತು. ಇಲ್ಲಿಗೆ ಬಂದು ನೋಡಿದ್ಮ್ಯಾಕೆ ನೀವೆಲ್ಲ ಮಾಡ್ತಿರೋ ಸಹಾಯನ ನಾವ್ ಯಾವತ್ತೂ ಮರೆಯಂಗಿಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೋ, ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಹೆಂಗ್ ತೀರಿಸ್ಲಿ ಹೇಳಿ. ಅಮ್ಮ, ಉಪಕಾರ ನಮ್ಮಿಂದ ಅವ್ರಿಗಾಗ್ತಿಲ್ಲ, ಅವರಿಂದ ನಮ್ಗಾಗ್ತಿದೆ. ಅವ್ರೆಷ್ಟೇ ಕಷ್ಟದಲ್ಲಿದ್ರು ನಮ್ಮಂತವ್ರಿಗೆ ಸಹಾಯ ಮಾಡ್ತಾರೆ. ಅವಳ್ದು ಹುಟ್ಟಿದ ಗುಣ ಕಣವ. ಊರ್ನಾಗೂ ಅಷ್ಟೇ, ಯಾರಿಗೇನೇ ಕಷ್ಟ ಆದ್ರೂ ನನ್ಗೇನಾಯ್ತದೆ ಅಂತ ಯೋಚನೆ ಮಾಡ್ದೆ ಮುನ್ನುಗ್ಗೋಗಿ ಸಹಾಯ ಮಾಡಲ್ಲ ಇವಳು. ಹೌದು ಅಮ್ಮ. ಅಕ್ಕನ ಮದ್ವೆ ಇದೆ ಅಂತ ಭಾನುವಾರನು ರೆಸ್ಟ್ ಮಾಡ್ದೇರ ಬಂದು ಕೆಲ್ಸ ಮಾಡ್ತಾ ಇದಾರೆ ಗೊತ್ತಾ? ಅವ್ವ, 1 ರೂಪಾಯಿ ಖರ್ಚು ಮಾಡಕ್ಕೂ ಹಿಂದ ಮುಂದೆ ನೋಡಕತ್ತಾರ್ರಿ ಮೈನಾ ಮೇಡಮ್ ಅವ್ರ. ಯಾಕಂದ್ರೆ ನಾಳೆ ಮದ್ವೆಗೆ ಎಲ್ಲಿ ತೊಂದ್ರೆ ಆಕೈತೆ ಅಂತ ಹೇಳಿ ರೂಪಾಯಿ ಕೂಡ ಹಾಕಕತ್ತಾರ್ರಿ. ಇಂಥ ಮಗಳನ್ನ ಪಡೆಯಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅಮ್ಮ. ನಿಮ್ಗಳ ಜೊತೆ ನಮ್ಮ ಮೈನ ಕೆಲಸ ಮಾಡ್ತಾವಳಲ್ಲ, ನಮ್ ಪುಣ್ಯ ಕಣ್ರವ, ನಮ್ ಪುಣ್ಯ. ಅಕ್ಕ ಎಲ್ಲಿ? ಹೆಂಗವಳೆ? ಅವಳು ಇನ್ನೊಂದ್ಕಿಂತ ಬರೋಕ್ ಬರ್ತೀನಿ ಅಂದ್ಲು. ಮೈನಾ ಮೇಡಮ್, ನಮ್ ಕಡೆ ಸ್ವಲ್ಪ ನೋಡಿ. ಅದು ಅಮ್ಮನ್ ನೋಡಿದ ಖುಷಿಲಿ ನಿಮ್ಮನ್ ಮಾತಾಡ್ಸದ ಮರ್ತ್ಬಿಟ್ಟೆ. ಓ, ಮೈನಾ ಮೇಡಮ್ ಅವರು ದೊಡ್ಡವರಾಗ್ಬಿಟ್ಟವ್ರೆ. ಸಿಟಿ ಕಡೆ ಬಂದ್ಮೇಲೆ ಹಳ್ಳಿನ ಮರ್ತ್ಬಿಟ್ಟವ್ರಪ್ಪ. ದೊಡ್ಡ ಮಾತು. ಮೈನಾ, ನಾವೆಲ್ಲ ಗಣೇಶ ಕಲೆಕ್ಷನ್ಗೆ ಹೋದಾಗ ನೀನ್ ಇಲ್ಲ ಅಂತ ಊರವರೆಲ್ಲ ಬೇಜಾರ್ ಮಾಡ್ಕೋತಿದ್ರು ಗೊತ್ತಾ? ಹೇ, ಊರಲ್ಲಿ ಗಣೇಶನ್ ಕೂರ್ಸವ್ರ? ಈಟದ ಕೂರ್ಸಿದೀವಿ. ಹೌದೇನೋ ಚಟ? ಹೌದು ಮೈನಾ. ನಾವು ಇಲ್ಲಿ ಗಣೇಶನ್ ಕೂರ್ಸಿದೀವಿ. ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಕಲೆಕ್ಷನ್ ಮಾಡಿದ್ರಾ? ಲೇ, ಹಳ್ಳಿ ಕಡೆನೆ ಅಷ್ಟೊಂದ್ ಮಾಡ್ತಾರೆ ಅಂದ್ಮೇಲೆ ಸಿಟಿ ಕಡೆ ಮಾಡದೇ ಇರ್ತಾರೆ ಇಲ್ಲ? ನೋಡ್ರಿ, ಮೈನ ಏನಾದ್ರು ತಿಳಿದೇನೋ ತೆಪ್ ಮಾಡ್ಬಿಟ್ರೆ ದಯವಿಟ್ಟು ಅವಳನ್ನ ಸಮಸ್ಬಿಡಿ. ಅಮ್ಮ, ಮೈನಾ ಮೇಡಮ್ ತಪ್ಪು ಮಾಡೋದಾ? ಅವರು ತಪ್ಪು ಮಾಡಲ್ಲ, ಯಾರಿಗೂ ತಪ್ಪು ಮಾಡಕ್ಕೂ ಬಿಡಲ್ಲ. ಅವರಷ್ಟು ಒಳ್ಳೆಯವರು. ಅಮ್ಮ, ನಮ್ಗೇನೇ ಕೆಲಸ ಬರಲ್ಲ ಅಂದ್ರೂ ನಮ್ ಮೈನಾ ಮೇಡಮೇ ಖುದ್ದಾಗಿ ನಮ್ ಮುಂದೆ ನಿಂತ್ಕೊಂಡು ಹೇಳ್ಕೊಡ್ತಾರೆ. ಅವ್ರ ಮುಂದೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಮುಂದಕ್ಕೆ ತುಂಬಾ ದೊಡ್ಡ ಆಫೀಸರ್ ಆಗ್ತಾರೆ. ಅಯ್ಯೋ, ನಿಮ್ ಬಾಯಿ ಅರ್ಕೆಯಿಂದ ಹಂಗೆ ಆಗ್ಲಿ ಕಣಪ್ಪ. 100 ವರ್ಷ ಚೆನ್ನಾಗಿರುವ.
ಸರ್ ಬನ್ನಿ. ಇರ್ಲಿ. ಏನು ಎಲ್ರೂ ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಿದ್ದೀರಾ? ಸರ್ ಇವರು ನಮ್ಮಮ್ಮ. ಮಾ ಇವರು ಪುಷ್ಪಕ್ ಸರ್ ನಮ್ ಬಾಸು. ನಿನಗೆ ಬಾಸ. ನಮಸ್ಕಾರ. ನಮಸ್ತೆ ಅಮ್ಮ. ಅಯ್ಯೋ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನಮ್ಮ ಇವರು? ಇವರೆಲ್ಲ ನನ್ ಫ್ರೆಂಡ್ಸು. ಅವತ್ತು ಮೈಲಾರಕೋಟೆ ಕಲ್ಲು ಕಾರು. ಐ ಮಾರುತಿ. That Chelvi, this Chotu. We are all friends of Maina. Mailarkote, Kallu. ಎಸ್. ಸರ್ ನಿಮ್ ಕೋಟ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸರ್ ಮೈಲಾರಕೋಟೆಯಲ್ಲಿ ಇರ್ಬೇಕಾದ್ರೆ ಜೋಳ, ತೆಂಗಿನಕಾಯಿ, ಸಿಪ್ಪೆಕಾಯಿ ಎಲ್ಲ ಕದೀತಿದೀವಿ ಸರ್. ಮೈನಾ ಸಿಟಿಗೆ ಬಂದ್ಮೇಲೆ ಏನು ಕದಿಯಕ್ಕಾಗ್ತಿಲ್ಲ ಸರ್. ಹೌದಾ ಮೈನಾ? ಚೋಟು ಹಂಗೇನೆ ಯಾವಾಗ್ಲೂ. ಅವ್ನ ಯಾವಾಗ್ಲೂ ಹಂಗೆ ಏನೇನೋ ಮಾತಾಡ್ತದೆ. ಸರ್ ಈ ಟೈನ ನಾನ್ ಹಾಕೊಂಡ್ರೆ ಹೆಂಗಿರುತ್ತೆ ಸರ್? ನಿನ್ನಷ್ಟುದ್ದೇನೆ ಇರುತ್ತೆ. ಇಳಿಸಿ ಸರ್, ಫಸ್ಟ್ ಇಳಿಸಿ. ಬಟ್ಟೆ ಎಲ್ಲ ಹಾಳಾಯ್ತದೆ. ಮೈನಾ, ನಿಮ್ಮ ಆಫೀಸೆಲ್ಲ ಒಂದ್ ಕಿತ್ತ ನಾವೆಲ್ಲಾನು ನೋಡ್ಬೋದಾ? ಕರ್ಕೊಂಡು ಹೋಗು ಮೈನಾ. ನಿನ್ ಫ್ರೆಂಡ್ಸ್ನು ಕರ್ಕೊಂಡು ಹೋಗು. ಎಲ್ಲ ಫ್ಯಾಕ್ಟ್ರಿ ಎಲ್ಲ ತೋರಿಸ್ಕೊಂಡ್ ಬಾ. ಸರ್ ಥ್ಯಾಂಕ್ ಯು ಸರ್. ಇವು ತುಂಬಾ ಒಳ್ಳೆಯವರು. ಗುಡ್. ಸರ್ ನಿಮ್ ಮನ್ಸೇ ಬಿಡಿ ಸರ್. ನಡಿ. ಅಯ್ಯಪ್ಪ ಚೆನ್ನಾಗಿ ಕಾಳಾಕತ್ ಕಲ್ತಿದ್ದೀರ. ನಡೀರಿ. ಅಯ್ಯೋ ಡಾಕ್ಟ್ರೇ, ಸ್ವಲ್ಪ ನೋಡ್ಕೊಂಡ್ ಮಾಡ್ರಿ. ಅದ್ ಸರಿ, ಇದೆಲ್ಲ ಹೇಗಾಯ್ತು? ಅಯ್ಯೋ, ಒಳ್ಳೆ ಕೆಲಸ ಮಾಡೋರ್ಗೆಲ್ಲ ಇದೆಲ್ಲ ಮಾಮೂಲಿ ಸಾರ್. ನನಗೆ ಆಕ್ಸಿಡೆಂಟ್ ಆಗೋಯ್ತು ಸಾರ್. ಏನು ಫೈರ್ ಆಕ್ಸಿಡೆಂಟಾ? ನಮ್ ಗೋಡನ್ಗೆ ಬೆಂಕಿ ಬಿದ್ದಿತ್ತು. ಎಂಪ್ಲಾಯೀಸ್ನೆಲ್ಲ ಕಾಪಾಡಕ್ ಹೋಗಿ ಸ್ಕಿಡ್ ಆಗಿ ಬೆಂಕಿ ಮೇಲೆ ಕುತ್ಕೊಂಡ್ಬಿಟ್ಟೆ ಸಾರ್. ಓಹೋ ಸಾರ್, ಯಾರೋ ಪಟಾಕಿ ಹಚ್ಚಿದ್ದಲ್ವಾ? ಸುಮ್ನಿರಯ್ಯ, ಅವ್ರು ಕೇಳಿದ್ರಣ್ಣಯ್ಯ ನಿನ್ನ. ಇವಾಗ ಮುಚ್ಕೊಂಡು ನಿಂತ್ಕೊಂತೀಯಾ? ಅಯ್ಯೋ ಸಾರ್, ಮತ್ತೆ ಫೋನ್ ರಿಂಗ್ ಆಗ್ತಾ ಇದೆ ಸರ್. ಅಯ್ಯೋ, ಈಗ ಯಾರಯ್ಯ ಫೋನು? ಮೇಡಮ್ ಅವರೇ ಸರ್, ನರ್ತನ ಮೇಡಮ್ ಅವರು. ಅಯ್ಯೋ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಹಾಸ್ಪಿಟ್ಲಿಗೆ ಬಂದ್ರು ಈ ಅಮ್ಮ ನನಗೆ ಕಾಟ ಕೊಡ್ತಾಳಲ್ಲಪ್ಪ. ಅಯ್ಯೋ, ರಿಸೀವ್ ಮಾಡ್ರಿ. ಹಲೋ ಬಾಲರಾಜ್, ಎಲ್ಲಿದ್ದೀರಾ? ಯಾಕೆ ಅಷ್ಟೊತ್ತಿಂದ ಫೋನ್ ರಿಸೀವ್ ಮಾಡ್ತಿಲ್ಲ? ಸ್ವಲ್ಪ ಸೀರಿಯಸ್ನೆಸ್ ಇಲ್ವೇನ್ರಿ ನಿಮ್ಗೆ? ನನ್ ಫೋನೇ ನೆಗ್ಲೆಕ್ಟ್ ಮಾಡೋಷ್ಟು ಧೈರ್ಯನೇನ್ರಿ ನಿಮ್ಗೆ? ಹೇಳಿದ ಕೆಲ್ಸ ಮಾಡಕ್ಕಾಗಲ್ವಾ? ಏನಾದ್ರೂ ಹೇಳ್ಬೇಕು ಅನ್ಕೊಂಡಾಗ್ಲೇ ಕೈಗ್ ಸಿಗಲ್ಲ. ಎಲ್ಲಿದ್ದೀರಾ ಈಗ? ಇಮಿಡಿಯೇಟ್ ಆಗಿ ನನ್ ಚೇಂಬರ್ಗ್ ಬನ್ನಿ.